ನಾನು ರಾತ್ರಿ ಊಟದ ಅಡ್ಗಿ ತಯಾರಿ ಮಾಡಾಕತ್ತೀನಿ. ನಮ್ಮ ಮನೆಯವರ ಅದ ನೀರ್ ಹಾಸೋದ್ ಮುಗ್ದಿಲ್ಲ, ಕಬ್ಬ್ ಹಚ್ಚಾರಲ್ಲ, ಹಂಗಾಗಿ ಅವ್ರಲ್ಲಿ ನೀರ್ ಹಾಸ್ತಾರಂತ. ಈ ಟೈಮಿಂಗ್ 9 ಗಂಟೆ ಆಗೈತಿ. ನಾನು ಮಧ್ಯಾಹ್ನದಾಗಿಂದ ಕೇಳಾಕತ್ತೀನಿ, ನಿಮ್ ಲೇಟ್ ಹಾಕಿದ್ರೆ ಹೇಳ್ರಿ, ಅಡ್ಗಿ ಮಾಡ್ಕೊಂಡ್ರೆ ಬರ್ತೇನಲ್ಲ ಅಂತೇಳಿ. ಹೆಸರುಕಾಳು ಪಲ್ಯ ಮಾಡೀನಿ, ಮತ್ತ ಚಪಾತಿ ಹಿಟ್ಟು ನಾದಿಟ್ಟೀನಿ. ಚಪಾತಿ ಹಿಟ್ಟು ಐತಿ. ನಾನು ಏನ್ ಮಾಡ್ತೇನೆ ಅಂದ್ರ ಕ್ವಿಕ್ ಆಗಿನ ಮಸಾಲೆ ರೈಸ್ ಮಾಡ್ತೇನೆ. ನಮ್ಮ ಮನೆಯವರು ಮತ್ತ ಅವ್ರ ಫ್ರೆಂಡ್ ಅದಾರ, ಅದಕ್ಕ ನಮ್ಮ ಮನೆಯವ್ರು ಅಷ್ಟ ಆದ್ರೆ ಚಪಾತಿ ಪಲ್ಯ ಅಷ್ಟ ಐತಿದ್ದೆ. ಅದು ವೈಟ್ ರೈಸ್ ಐತಿ. ಸಾರ ಟೊಮೆಟೊ ಸಾರ ಮಾಡ್ಬೇಕ, ಬೇಡ ಮಸಾಲೆ ರೈಸ್ ಮಾಡಿದ್ರ ಅಂತ ಹೇಳಿ. ನಾನು ರಾತ್ರಿ ಊಟ ಮಾಡಂಗಿರಲ್ಲ, ಅದ್ರ ಸಲುವಾಗಿ ನಾನು ಏನ್ ಮಾಡ್ತೇನೆ ಅಂತಂದ್ರ ಅಡಿಗೆ ಅವ್ರು ಬರ್ತೇನೆ ಅಂತಂದ್ರೆ ಅಷ್ಟೇ ಮಾಡ್ತೇನೆ, ಇಲ್ಲ ಅಂದ್ರೆ ಮಾಡಂಗಿಲ್ಲ. ನಾನು ಸುಮ್ಮನೆ ಮಾಡಿ ವೇಸ್ಟ್ ಮಾಡ್ಬೇಕೈತಲ್ಲ, ಅದಕ್ಕೋಸ್ಕರ. ಈಗ ಪಲ್ಯ ರೆಡಿ ಆತ. ಇಲ್ಲಿ ಹಾಲೊಂದು ಕಾಸಕ್ಕಿಟ್ಟೈತಿ. ಒಂದು ಹಾಗಲಕಾಯಿ 4 ಸಿಕ್ಕಿದ್ದೇನೋ, ಕಿಸೆದಾಗ ಇಟ್ಕೊಂಡಿದ್ದಿ. ಇದು ಅಗ್ಗಿ ಕಿಸೆ ಸಣ್ಣ ಐತಿ, ಅದು ಇದಾಗ್ಬಿಟ್ಟೈತಿ. ನಮ್ಮ ಮನೆಯವ್ರು ಅಡ್ಗೆ ಮಾಡಿಡ ನಾನು ಬಂದು ಒಯ್ತೇನೆ ಅಂತಂದಾರ. ನನಗೇನೈತಿ ರಾತ್ರಿ ಎದರ್ಕಂತ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಮುಂದೆ ಅವ್ರು ಇರ್ತಾರ ಧೈರ್ಯ ಇಲ್ಲ. 1 ಕಿಲೋಮೀಟರ್ ದೂರ ಹೋಗ್ಬೇಕು ನಡ್ಕೊಂತ. ನೋಡ್ಬೇಕು ಅಡಿಗೆ ಎಷ್ಟು ಜಲ್ದಿ ಆಕೈತಿ ಎಷ್ಟು ಜಲ್ದಿ ಹೋಗಕ್ಕೆ ಅನುಕೂಲ ಆಕೈತಿ ನನಗೂ. ಆಗ ಕೇಳಾಕತ್ತೀನಿ ಅವ್ರಿಗೆ. ಅವ್ರು ಏನ್ ಮಾಡ್ತಾರಂದ್ರೆ ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾರ. ಆ ಟೈಮ್ನಾಗ ಊಟ ಮಾಡಕ್ ಹೆಂಗೈತಿ ರಾತ್ರಿ, ಅದು ಜೀರ್ಣ ಸಹಿತ ಆಗಂಗಿಲ್ಲ. ಅದಕ್ಕೋಸ್ಕರ ಬ್ಯಾಡ ಅಂತೇಳಿ ನಾನೇ ಈಗ ಜೋರ್ ಮಾಡೀನಿ. ಇಲ್ಲ ನಾನೇ ಮಾಡಿ ತೊಗೊಂಬರ್ತೀನಿ ನಾಳೆ ಅಂತೇಳಿ. ಬ್ಯಾಡ ಅಂತ ಅಂದಾರ ಅವ್ರ. ಬಟ್ ಅವ್ರ ಫೋನ್ ಹಚ್ಚಲಾರ್ದ ಅರ್ಧ ಹೋರಿಂದ ಬಂದೇನಂತ ಹೇಳ್ತೇನೆ, ಬೈತಾರ ಅವ್ರು. ಅಂದ್ರೆ ಅವರು ಅನ್ಸಂಗಿಲ್ಲ ರಾತ್ರಿಗೆ, ನಾನು ಅನ್ಸಂಗಿಲ್ಲ. ಇಲ್ಲ ನಮ್ಮ ಏರಿಯಾ ಅಲ್ಲ, ಏನು ಸಮಸ್ಯೆ ಇರಂಗಿಲ್ಲ. ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲಾನು ಹೆಚ್ಚಿಟ್ಕೊಂಡು ಇರ್ತೇನೆ, ಸ್ವಚ್ಛ ಇರ್ತೈತೆ ಅಲ್ಲಿ. ಮತ್ತು ಇದು ಪುದೀನ, ಅದು ಬಿರಿಯಾನಿ ಎಲೆ ಅಂತೀವಲ್ಲ ಅದು, ಇನ್ನೊಂದು ಇದ್ರೊಳಗೆ ಫ್ರೈ ಮಾಡ್ಕೊಂಡೆ ಅಂದ್ರೆ ಆ ಕಡೆ ಇದನ್ನ ಒಗ್ಗರಣೆ ಕೊಟ್ಟು ಕುದಿಯಾಕೆ ಇಟ್ಟ ನಂತರ ಈಚೆ ಕಡೆ ಚಪಾತಿನೂ ಆಕೈತಿ, ಆಚೆ ಕಡೆ ಅನ್ನನೂ ಆಕೈತಿ. ನೋಡ್ಬೇಕು, ಅರ್ಧ ತಾಸು ನೋಡಿದನ್ನ ಮಾಡ್ಕೋಬೇಕು. ನನಗೆ ಹಾಗಲಕಾಯಿ ಫ್ರೈ ಅಂದ್ರೆ ಇಷ್ಟ. ಇವ್ರು ಬಿಟ್ಟೆ ಅಂದ್ರೆ ಹಣ್ಣಾಗ್ಬಿಡ್ತಾವ. ಮುಂಜಾನೆ ಅನ್ಕೊಡ್ದ ಮಸಾಲೆ ರೈಸ್ ಭಾಳ ಸಿಂಪಲ್ ಆಗಿ ಮಾಡ್ತೀನಿ, ಮಸ್ತಾಗಿರ್ತೈತಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾಡಿದಾಗೆಲ್ಲ ಶೇರ್ ಮಾಡಿ ನಾನು. ಬಟ್ ಮತ್ತೆ ಹೊಸದಾಗಿ ಯಾರಾದ್ರೂ ನೋಡ್ತಿರ್ತಿರಲ್ಲ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆಮ್ಯಾಗ ಸಿಗ್ತೇನೆ, ಅವನ್ನೆಲ್ಲಾನು ಕಟ್ ಮಾಡ್ಕೋತೀನಿ. ನಾನು ಹಾಗಲಕಾಯಿ ಏನು ಫ್ರೈ ಮಾಡ್ಕೊಂಡಿಲ್ಲ, ಅದ್ರೊಳಗನ್ನ ಹಾಕ್ತೇನೆ ನಾನು ಉಳ್ಳಾಗಡ್ಡಿ. ನಾವಿಲ್ಲಿ ಮಸಾಲೆ ರೈಸ್ ಮಾಡ್ತೀವಲ್ಲ, ಗೋಡಂಬಿ ದ್ರಾಕ್ಷಿ ಬೇಕಿದ್ರೆ ಹಾಕೋಬಹುದು. ನಾನಲ್ಲಿ ಶೇಂಗಾ ಹಾಕತ್ತೀನಿ. ಈ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಾಣಿಸ್ತೈತಲ್ಲ, ಇಲ್ಲೇ ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಮ್ಯಾಕ್ ಮಸಾಲೆ ಖಾರ ಅದಕ್ಕೆ ಕಲರ್ ಬಂದಿಲ್ಲ. ಅದು ಪುದೀನ ಅಂದ್ರೆ ಸಣ್ಣ ಕಟ್ ಮಾಡಿ ಹಾಕಂಗಿಲ್ಲ, ನಾನು ಅದು ಹಂಗೆ ಹಾಕ್ತೇನೆ. ಯಾಕಂದ್ರೆ ನಮ್ಮ ಮನೆಯವ್ರು ಸಗಲ್ ಇಡಬಾರಲ್ಲಿ ಆ ರೀತಿ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ಮನ್ಯಾಗ ಮಾಡ್ಕೋತೀನಿ. ನಾನು ನಿಮಗೂ ಸಹಿತ ಮನ್ಯಾಗ ಮಾಡ್ಕೊರಿ ಅಂತಂದ ಹೇಳ್ತೇನೆ ನಾನು. ಯಾಕಂದ್ರೆ ರೀಸೆಂಟಾಗಿನ ಒಂದು ಸೋಷಿಯಲ್ ಮೀಡಿಯಾ ಇಷ್ಟನ ಅಥವಾ ಎಲ್ಲೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ಥರ ರೆಡಿ ಮಾಡ್ತಾರೆ ಅಂತೇಳಿ ವಿಡಿಯೋ ಶೇರ್ ಮಾಡಿದ್ರು. ಅದನ್ನು ನೋಡಿದ್ರೆ ನೀವು ಯಾವತ್ತೂ ಅಂಗಡಿಯಾಗ ತೊಗೊಳಕ್ಕೆ ಹೋಗಂಗಿಲ್ಲ. ಈಗ ಟೊಮೆಟೊ ಹಾಕ್ಕೊಳಕತ್ತೆ ನಾನು.
ಇಷ್ಟು ಒಮ್ಮೆ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನಾನು. ಒಮ್ಮೆ ಫ್ರೈ ಆಗ್ತಾವ. ನನಗೆ ಗರಂ ಮಸಾಲ ನಿಮ್ದು ಪೌಡರ್ ಇರಲಿಲ್ಲ ಅಂದ್ರೆ ಪೌಡರ್ ಚಕ್ಕೆ, ಏಲಕ್ಕಿ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಮೊಸರು ಇದ್ರೆ ಮೊಸರು ಹಾಕೊಂಡು ಮಸ್ತ್ ಆಕೈತಿ. ನಮ್ಮ ಮನ್ಯಾಗ ಈಗ ಮೊಸರು ಇಲ್ಲಲ್ಲ, ಹಾಗಾಗಿ ನಾನು ಮೊಸರು ಹಾಕಾಕತ್ತೀನ. ಅದನ್ನಿಷ್ಟು ಕೊತ್ತಂಬರಿ ಕಾಳು ಅದನ್ನಿಷ್ಟು ಎಲ್ಲನೂ ಏನು ಮಾಡ್ತೀವಿ ಅಂದರೆ ಪೌಡರ್ ಮಾಡ್ಕೊಳ್ಳಿ. ಫ್ರೈ ಮಾಡಿಯಾದರೂ ಹಾಕೋಬೋದು, ಇಲ್ಲ ಹಂಗೆ ಹುರಿಲಾರ್ದನ್ನು ಹಾಕೋಬೋದು. ಹುರಿಲಾರ್ದು ಹಾಕೊಂಡ್ರೆ ಮಸ್ತ್ ಆಕೈತಿ. ಅರಿಶಿನ ಪೌಡರ್, ಗರಂ ಮಸಾಲ, ನಾನಿಲ್ಲೇ ಮಸಾಲೆ ಖಾರನ ಹಾಕಾಕತ್ತೇನೆ. ಇದು ಖಾರ ಕಡಿಮೆ ಐತೆ, ಹಂಗಾಗಿ ನಮ್ಮ ಖಾರ ಜಾಸ್ತಿ ಆಗ್ತದೆ. ಖಾರ ಉಪ್ಪ ಕರೆಕ್ಟಾಗಿ ಆದ್ರೆ ಅದು ಅಡುಗೆ ರುಚಿ ಜಾಸ್ತಿ ಬರ್ತೈತಿ. ಸಪ್ ಅಂತ ಅನ್ಸಿದ್ರೆ ರುಚಿ ಬರಂಗಿಲ್ಲ ಅದು. ಈಗ ಇಷ್ಟೊಂದು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಅರ್ಜೆಂಟ್ ಐತಲ್ಲ, ಹಾಗಾಗಿ ಅಕ್ಕಿನ ಸ್ವಲ್ಪ ತೊಳೆದ ಒಂದು 5 ನಿಮಿಷ ಆಯ್ತು ನೀರಾಗನೇ ಇರ್ತೇನೆ. ಜಲ್ದಿ ಅನ್ನಕ್ಕೆ ಅನ್ನೋ ರೀಸನಿಂದಾಗೆ ನಾನು ಹೇಳಿದ್ನಲ್ಲ, ಗೋಡಂಬಿ ದ್ರಾಕ್ಷಿ ಎರಡನ್ನು ಹಾಕೋಬೋದು. ನಾನಿಲ್ಲಿ ಶೇಂಗಾ ಹಾಕಕತ್ತೀನಿ. ಸಾಕಷ್ಟು 1 ಕಪ್ ಅಕ್ಕಿ ತೊಗೊಂಡೆ ನಾನು. ನೀವು ಈ ಟೈಮಲ್ಲೆಲ್ಲ ಮೊಸರು ಹಾಕೋಬೇಕು. ಮೊಸರು ಇತ್ತಂದ್ರೆ ಇರಲಿಲ್ಲ ಅಂದ್ರೆ ಹಂಗೆ ಮಾಡಿ ನಡೀತೈತಿ. ಈಗ ನಾನು ಅಕ್ಕಿ ಹಾಕೊಳ್ಳೋದು. ವಾವ್, ಗರಂ ಮಸಾಲೆ ಹಾಕಿರ್ತೇವಲ್ಲ, ಹಂಗಾಗಿ ಮಸ್ತ್ ಪರಿಮಳ ಬರ್ತೈತೆ. ಅದು ಘಮ ಘಮ ಇದೇ ಸುರು ಐತೆ. ಹಾಂ, ಕೆಲವೊಂದ್ಸಲ ಶುರು ಮಾಡ್ಲಾರ್ದು ಹಂಗೆ ಮಾತಾಡ್ತಿರ್ತೇನೆ. ನನ್ನ ರೆಸಿಪಿ ಎಲ್ಲ ತೋರಿಸ್ತಿರ್ತೇನೆ. ಈಗ ಅನ್ನ ಆಗಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ಬಿಡೋದು. ನಾವು ಇಲ್ಲಿ ಕಪ್ಪಳತೈತಿ ಏನು ಹಾಕೋಂಗಿಲ್ಲ, ಕೈ ಅಳತೆ ಕಣ್ಣಳತೆಯಲ್ಲೇ ನಾವು ಅಡುಗೆ ಮಾಡೋದ್ರಿಂದಾಗೆ ನಂಗೆ ಅದು ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಯಾಕಂದ್ರೆ ಹಳ್ಳಿಗಳ ಕಡೆ ಎಲ್ಲರೂ ಹಿಂಗೆ ಮಾಡ್ತಾರ. ಕಪ್ಪಳತೆ ಎಲ್ಲ ಅಳತೆ ಪ್ರಕಾರ ಏನು ಮಾಡೋಂಗಿಲ್ಲ, ಕಣ್ಣಳತೆ ಕೈ ಅಳತೆ ಇಷ್ಟ ನೋಡ್ರಿ. ನಮ್ಮ ಕಡೆ ನಾವು ಅಡುಗೆ ಮಾಡೋದಂದ್ರೆ ಈಗ ನೀರು ಹಾಕೊಂಡೆಲ್ಲ ಇವೆಷ್ಟು ನೀರೊಳಗಂದ್ರೆ ಅನ್ನ ಪರ್ಫೆಕ್ಟ್ ಆಗೈತಿ. ಸ್ವಲ್ಪ ಹಾಕೋತೀನಿ, ಬಾಳೆಹಣ್ಣು ಬೇಡ, ಯಾಕಂದ್ರೆ ಉದುರು ಬೇಕಲ್ಲ, ಹಂಗಾಗಿ. ಈಗ ಇದನ್ನ ಆಚೆ ಕಡೆ ಶಿಫ್ಟ್ ಮಾಡ್ತೇನೆ. ಸ್ವಲ್ಪ ತುಪ್ಪ ಹಾಕೋಬೇಕಿತ್ತು, ಮಾಡ್ತೇನೆ ನಾನು. ಇದ ಟೈಮಲ್ಲೇ ತುಪ್ಪ ಹಾಕೋತೇನೆ. ತುಪ್ಪ ಹಾಕಿ ಮಾಡ್ರಿ, ಬಸ್ ಚಲೋ. ಕಡೆ ಏನು ನಡೀತದೆ ನೋಡಿದಿಲ್ಲ ಮಸಾಲೆ ರೈಸ್ ಮಾಡೋ ಹೆಂಗಂತೇಳಿ ಸಿಂಪಲ್ ಆಗಿ ಮಾಡೋದ. ಬಟ್ ಅಷ್ಟು ರುಚಿಯಾಗಿರ್ತೈತಿ. ಭಾಳ ಸಿಂಪಲ್ ಬಟ್ ರುಚಿ ಜಾಸ್ತಿ ಇರ್ತೈತಿ. ಬಡ ಬಡ ಚಪಾತಿ ಮಾಡ್ತೀನಿ. ಟೈಮ್ ಇಷ್ಟ ಆಗ್ತೀನೋ. ಕುಕ್ಕರ್ ಮೇಲೆ ಮಾಡ್ತಿದ್ವಿ, ಕುಕ್ಕರ್ ಒಂದು ಬಾಲ್ ಆಗೈತಲ್ರಿ, ಹಾಗಾಗಿ
ಇದು ನಂದ ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್. ನಾನು ಬಲಗೈಲೆ ಉಳ್ಳಿ ಹರಿಯಕ್ ಬರಂಗಿಲ್ಲ. ಕೆಲವೊಂದು ಟೈಮ್ ನನಗ ಲೆಫ್ಟ್ ಹ್ಯಾಂಡ್ ಅಲ್ಲೇ ಜಾಸ್ತಿ ಶಕ್ತಿ ಬರ್ತೈತಿ, ಕೆಲವೊಂದು ಟೈಮ್ ರೈಟ್ ಹ್ಯಾಂಡ್ ಅಲ್ಲಿ ಬರ್ತೈತಿ. ಚಪಾತಿ ಎಷ್ಟು ತಕ್ಕಾಮ ಇಬ್ಬರಿಗೆ ಆದ್ರೆ ಸಾಕು. ಇಬ್ಬರಿಗೆ 1 2 3 4 5 ಅಕ್ಕ 4 ಚಪಾತಿ 4 ತಿಂತಾರೆ, ಏನಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ರಾತ್ರಿ ಟೈಮ್ ಅಲ್ಲ ಊಟ ಜಾಸ್ತಿ ಮಾಡಂಗಿಲ್ಲ. ಇವು ಚಪಾತಿ ಮಾಡಿ ಮಾಡಿ ಉಳಿತಾವ ನೋಡ್ರಿ, ಇದೇ ನಮ್ಗೆ ಬೇಜಾರಾಗೋದು. ನಂಗೆ ಯಾವಾಗಲೂ ಕಡಿಮೆ ಮಾಡಿ ಅಭ್ಯಾಸನೇ ಇಲ್ಲ. ಅದೇನಿಲ್ಲ, ಇಬ್ಬರು ಅಡಿಗೆ ಇರ್ತೈತಿ, 4 ಮಂದಿ ಅಡಿಗೆ ಮಾಡ್ತೇವೆ. ಅಡಿಗೆ ಆಗೋಷ್ಟು ಮಾಡ್ಬಿಡ್ತೇನೆ ನಾನು. ಕಳು ಕುದಿಯಾಗತ್ತೈತೆ ರೈಸ್. ಈಗ ಇಲ್ಲೇ ಚಪಾತಿ ಮಾಡ್ಕೊಳ್ಳಿ. ಪಲ್ಯ ಒಂದು ಪ್ಲೇಟಿಗೆ ಹಾಕಿ ಆರಾಕಿಟ್ಟೇನಿ. ಈಗ ರೈಸ್ ಆದ ತಕ್ಷಣ ಅದನ್ನು ಸ್ವಲ್ಪ ಒಂದು ಡಬ್ಬಿಗೆ ಹಾಕಿಟ್ನಿ ಅಂದ್ರೆ ಈ ಗೋಧಿ ಸಿಕ್ಕಾಬಿಟ್ಟು ಸಿಗುತ್ತಪ್ಪ. ಮೈದಾ ಹಿಟ್ಟಿನ ಗತೆ ಇದು ಫಸ್ಟ್ ಚಪಾತಿ ಎಲ್ಲ ಇದು ಹಂಚ್ ತೊಳೆದಿರ್ತೇವಲ್ಲ, ಏನಕ್ಕೆ ಅಂದ್ರೆ ಚಪಾತಿನೂ ಹೇಳಂಗಿಲ್ಲ, ಹರಿಯಾಗ ಶುರು ಮಾಡ್ತಾವ. ಅದಕ್ಕೋಸ್ಕರ ಎಣ್ಣೆ ಹಾಕಾಗ್ತಾನೆ. ಇಲ್ಲ ನಾನು ಇಲ್ಲಿ ಎಣ್ಣೆ ಹಚ್ಚಿ ಲಟ್ಸಿರ್ತೇವಲ್ಲ, ಎಣ್ಣೆ ಹಚ್ಚೋದೇ ಇಲ್ಲ ನಾನು. ಕಾಯ್ಬೇಕು ಇನ್ನಟ್ಟ ಕಾಯಿಲೆ. ನಾನಿನ್ನ ಬುತ್ತಿ ಕಟ್ಕೊಂಡು ಹೋಗೋ ಮುಂದೆ ಸಿಗ್ತೇನೆ. ಮತ್ತೆ ಇವತ್ತಿನ ಅವ್ರಿಗೆ ನಿಮ್ಗೆ ಹೆಂಗ ಅನಿಸ್ತೈತೆ ಅಂತ ಹೇಳ್ರಿ. ನೋಡ್ದ ಹೇಳಂಗಿಲ್ಲ, ಸಣ್ಣ ಬಿಡ್ತೇನೆ ಅಂದ್ರೆ ಅದು ಫಸ್ಟ್ನೇ ಚಪಾತಿ ಹಂಚ ಪದೇ ಪದೇ ತೊಳೆದ್ರು ಅಷ್ಟೇ ಹೇಳಂಗೇನಿಲ್ಲಪ್ಪ. ಓ ಎಣ್ಣೆ ಗೊಜ್ಜೇನಂತೆ ಮಸ್ತ್ ಇರ್ತದೆಲ್ಲ. ಇಲ್ಲಿ ಹೊಟ್ಟೆ ಉಬ್ಬಿಸಿದ್ರೆ ಹೊಟ್ಟಿಗೆ ಹಚ್ಚಿ ಹಿಡ್ಕೋಬೇಕಿದೆ. ನಿಮ್ಗೆ ಹಿಡ್ಕೊಂಡಾಗ ಇದು ಬೀಳಂಗಿಲ್ಲ, ಇಲ್ಲಾಂದ್ರೆ ಜೋಲ್ ಹೋಗಿ ಬೀಳೋ ಚಾನ್ಸಸ್ ಇರ್ತೈತಿ. ನಂದ ಅಡಿಗೆ ಆತ್ ನೋಡ್ರಿ. ಈಗ ಬುತ್ತಿ ಕಟ್ಕೊಂಡ ಓಕೆ. ಇದನ್ನ ಒಂದು ಪ್ಲೇಟ್ ತಗೋತೀನಿ ನಾನು. ಪ್ಲೇಟ್ನಾಗ ಅನ್ನ ಅಂತ ಒಬ್ರು ಇದ್ರೊಳಗಿಂದ ತಿಂತಾರ. ವಾವ್, ರೈಸ್ ಮಸ್ತ್ ಆಗೈತೆ ನೋಡ್ರಿ, ಘಮ ಘಮ ಪರಿಮಳ ಬರಾಕತೈತಿ. ಮ್ಯಾ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬಹುದು. ಇಲ್ಲೇ ನಿಂಬೆ ಹಣ್ಣು ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಮಸಾಲೆ ರೈಸ್ ಅಲ್ಲ, ಹಾಗಾಗಿ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತಿ. ನಂಗೂ ಬಾಕಿಗೆ ಬ್ಯಾಸರ ಅಂತ ಅನ್ಸಾಕತೈತಿ. ಅದಕ್ಕೋಸ್ಕರ ಅವ್ರಿಗೆ ಕೇಳಲಾರ್ದ ಈಗ ಓಡಿ ಹೋಗೋದು. ಅವ್ರಂತೆ ಗೊತ್ತಿತ್ತು ಬಂದ. ರೈಸ್ ಮಸ್ತ್ ಆಗೈತಿ, ನನ್ನ ಪ್ರಕಾರ ಮಸ್ತ್ ಆಗೈತಿ. ನಮ್ಮ ಮನೆಯವ್ರಿಗೆ ಉಪ್ಪು ಭಾಳ ಬೇಕಪ್ಪ, ನಂಗೆ ಅದ ತಲೆ ಕೆಟ್ಟ ಬಿಡದತ್ ನಂಗೆ.
ಮುಂಜಾನೆ ನಮ್ಮ ದೇವತಿ ಬರ್ತಾರ ತಿಂದು ಹೋಗ್ಕಳ. ಆಕೆ ಆಚ ಕಡೆ ಜಗಳ ಮಾಡಿದ ಸೆಟ್ಕೊಂಡಳಂದ್ರೆ ಹಂಗ ಹೋಗ್ಬಿಡ್ತಾಳ. ಈ ಮಸಾಲೆ ರೈಸ್ ಬಿಸಿದಕ್ಕಿಂತ ನೆಕ್ಸ್ಟ್ ನಾವು ಮಾರ್ನಿಂಗ್ ಅಥವಾ ಮುಂಜಾನೆ ಮಾಡಿ ಮಧ್ಯಾಹ್ನ ತಿಂತೀವಲ್ಲ ಅವಾಗ ಸಿಕ್ಕಾಬಿಟ್ಟು ರುಚಿ ಇರ್ತೈತಿ. ಸಾಕಿಷ್ಟು ಪಲ್ಯ. ಇವು ಹಾಗಲಕಾಯಿ ಫ್ರೈ ನಮ್ಮ ಮನೆಯವ್ರು ತಿನ್ನೋದಿಲ್ಲ, ತಗೊಳ್ಳಿ ಏನು ಮಾಡಲಿ ಅಂತ ಇಷ್ಟು ಮಾಡಕತ್ತೆ ನಾನು. ಚಪಾತಿನೂ ಅಲ್ಲೇ ಇಟ್ಟೇನಿ. ಎಂಟು ಚಪಾತಿ ಒಯ್ತೇನೆ. 8 ಅಂದ್ರೆ ಪದರಿನೂ ಅಂದ್ರೆ 16 ಚಪಾತಿ ಅದ. ಫ್ರೈ ಏನು ಮಾಡಲಿ? ಒಂದು ಕಿಲೋಮೀಟ್ರ್ ಐತಿ, ದೂರ ಏನಿಲ್ಲ ಅಷ್ಟೆ. ಎರಡು ಲೀಟ್ರದ್ದು ಒಂದು ನೀರಿನ ಡಬ್ಬಿ ತುಂಬ್ಕೊಂಡು ಹೋಗ್ಬೇಕು. ಅಲ್ಲಿ ನೀರೊಂದಿಲ್ಲಪ್ಪ ಕುಡಿಯಾಕ. ಇವು ಕನಿ ನೀರು ಹಾಸ್ತಾರಲ್ಲ ಅವ್ರ, ಬೋರಿನ ನೀರೆಲ್ಲ. ಇವ ನಿಂಬೆಹಣ್ಣು ಮತ್ತೆ ಉಳ್ಳಾಗಡ್ಡಿ. ಚಪಾತಿ ಮತ್ತು ಜಾಸ್ತಿನ ಅದ ನೋಡಿ. ಮತ್ತು ನಾ ಎಷ್ಟು 6 ಚಪಾತಿನೂ ಉಳ್ದು. ಹಾಕೊಂಡು ಹೋಗ್ಬೇಕು. ನೀವು ಹೊಲ್ದಾಗ ನಾವು ಏನು ತಿಂದ್ರೂ ನಾವು ಸಿಕ್ಕಾಬಿಟ್ಟು ರುಚಿ ಅಂತ ಅನಿಸ್ತೈತಿ. ಏನು ತಗೋಬೇಕು ಮತ್ತು ಊಟ ಆತ ಬುತ್ತಿ ಆತ ನೋಡಿ ತೆಗ್ದಿರ್ತೇವೆ. ಅಲ್ಲಿ ಒಲೆ ಇಟ್ಬಿಟ್ಟೆ ನಾವು. ನಮ್ಮ ಪಪ್ಪಿ ಬರ್ತೈತಿ, ಅದಕ್ಕೆ ಊಟ ಹಾಕ್ಲ ಅಂತ. ಊಟ ಹಾಕಿ ಇಲ್ಲೇ ಬಿಟ್ಟು ಕಿಲಿ ಹಾಕೊಂಡು ಹೋಗ್ಬೇಕ. ಕಿಲಿ ಹಾಕೊಂಡು ಅದಕ್ಕೆ ಊಟ ಹಾಕ್ತೇನೆ. ಊಟ ಹಾಕಿ ಆಮೇಲೆ ನೀರು ತುಂಬ್ಕೋತೇನೆ. ಮಜ್ಜಿಗೆ ಮತ್ತು ಅನ್ನ ಹಾಕೇನಿ ನಮ್ಮ ಪಪ್ಪಿಗೆ ಇಟ್ಟು ಬರ್ತೇನೆ. ನಮ್ಮ ಬೆಳ್ಳಿ ನೋಡ್ರಿ ಹಾಲು ಕುಡಿಯಾಕತ್ತಲ್ಲಿ. ಅಷ್ಟ ಹಾಲು ಕುಡಿಯಾಕ ನ್ಯಾಕಂತದ ಹಿಂಗೆ ಕುಡಿಯಾಕತ್ತೀನಿ. ನೀನು ಬಡ ಬಡ ಕುಡಿ, ಹೊರಗೆ ಬಿಟ್ಟಕ್ಕ. ನೀನು ಅದು ಉಚ್ಚೇತಿ ಒಯ್ತಿದ್ದಲ್ಲ, ಹಂಗೆ ಹೊರಗೆ ಬಿಟ್ಟು ಹೋಗ್ಬೇಕಂತ. ಎಲ್ಲಿ ನನ್ ಕೂಡ ಬೆನ್ನು ಹತ್ತೈತಿ. ಬೆನ್ನು ಹತ್ತಿದ್ರೆ ಒಂದು ಲಗಾಸ್ತೇನಿಲ್ಲ, ಒಂದು ಕಡದ್ನೆ ಅಂದ್ರೆ ವಾಪಸ್ ಮನೆಗೆ ಓಡ್ ಬರ್ತೈತಿ. ಕುಡಿ ಕುಡಿಲ್ರಿ. ಟೈಮು 9:57 ಆಗೈತಿ. ನಮ್ಮ ಪಪ್ಪಿಗೆ ಊಟ ಹಾಕಿ ನಮ್ಮ ಪಪ್ಪಿಗೆ ಹೇಳೀನಿ, ನಾನು ಬುತ್ತಿ ಕೊಟ್ಟು ಬರ್ತೇನೆ, ಇಲ್ಲೇ ಇರು ಪಪ್ಪಿ ಅಂತೇಳಿ. ಪಪ್ಪಿ ನಾ ಊಟ ಕೊಟ್ಟು ಬರಕ್ಕೆ ಹೋಗ್ತೇನೆ, ಹೋಗ್ಬೇಡ ಎಲ್ಲಿ, ಇಲ್ಲೇ ಇರಪ್ಪ. ಹಾಕೊಂಡು ನಡಕಾಕತೈತಿ. ಕಾಲಿಗೆ ಏನಾಗೈತ್ಲೆ ಪಪ್ಪಿ? ನೋಡ್ರಿ ಪಾಪ, ನಮ್ಮ ಪಪ್ಪಿ ಎಷ್ಟು ನಡಕಾಕತೈತಿ. ಮಕ್ಕೊಂಡಿತ್ತದ, ವಯಸ್ಸು ಭಾಳ ಆಗ್ಯಾವಲ್ಲ ಪಾಪ ಅದಕ್ಕೆ. ಹಂಗಾಗಿ ಅದು ಎಲ್ಲಿ ಹೋಗಿರ್ತೈತಿ, ಏನು ಮಾಡಿರ್ತೈತಿ, ಕಾಲಿಗೆ ಏನಾರು ಮಾಡ್ಕೊಂಬಂದಿರ್ತೈತಿ.
ನೀರು ಮತ್ತು ಊಟ ಬರೀ ಹೋಗ್ಬರ್ನಂತ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಟ್ ಕತ್ಲಿರ್ತೈತಿ, ಕತ್ತಲ್ದಾಗ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾವಾಗ ಮಾತಾಡಲಾರ್ದ ಸೈಲೆಂಟಾಗಿ ಸುಮ್ಮನೆ ಹೋಗ್ಬೇಕು, ಯಾಕಂದ್ರೆ ಬೆಳ್ಳಿ ಬರ್ತೈತೆ ನನ್ನ ಜೊತೆ. ಅದಕ್ಕೋಸ್ಕರ ಹಾಂ ಯಾಕೆ ನಡಿ ನಡಿ ಕಡೆ ನಡಿ ಬಡಿಸ್ಕೊತೀನಿ ಉಪ್ರಾಟಿ. ಹಾಂ ಅದು ಸಮೀಪ ಆದ್ರೆ ಮತ್ತೆ ಬರ್ತದೆ, ದೂರ ಏನು ಕಾಣಿಸಂಗಿಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ಚಂದ್ರ ಅಲ್ಲದನ ಬೆಳೆದಂಗೆ ಐತಿ. ಬಟ್ ಹುಳಾಪುಡಿ ಇರ್ತಾವಲ್ಲ ತಂಪಿಗೆ ನಾವು ನೀರು ಹಾಸ್ತೀವಿ. ಹಾವಿನ ಮರಿ ಹಾವು ಪಾವು ಬಿದ್ದಿರ್ತಾವೆ, ಅದಕ್ಕೆ ಟಾರ್ಚ್ ಹಚ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ ಇದ್ರಿದ್ದೀರ ಏಯ್ ಹೋಗ್ಬ ಕಡೆ ನಡಿ ನಡಿ ನಡಿ. ಹಾಂ ಅದು ಬರಾಕತ್ತೈತೆ ಮಗಂದು, ಬರ್ತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ ನನಗೆ. ನಾನು ಸಣ್ಣಾಕಿದ್ದಾಗ ನಾನು ಮದುವೆ ಆಗೋವರೆಗೂ, ಮದುವೆ ಆದಿಂದ ಒಂದು ಎಷ್ಟು 4-5 ವರ್ಷ 3 ವರ್ಷದವರೆಗೂ ನಾನು ಸಿಕ್ಕಾಪಡಿ ಹೆದರ್ತಿದ್ದೆ ನಾನು. ಬಟ್ ಆಮ್ಯಾಗ ಬದುಕು ಜೀವನ ಬದುಕೋದನ್ನು ಕಲಿಸ್ತೈತಿ. ಏನಂತಂದ್ರೆ ಆಸೆಗಳು ಇದ್ದಾಗ ಗಟ್ಟಿತನ ಹುಟ್ಕೋತೈತೆ ಅಂತ ಹೇಳ್ತಾರಲ್ಲ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಮದುವೆಗಿಂತ ಮುಂಚೆ ಮನೆಯೊಳಗೆ ಕರೆಂಟ್ ಹೋದವು ಅಂದ್ರೆ, ನಮ್ಮದೇನು ದೊಡ್ಡ ಮನೆ ಅಲ್ಲ, ಸಣ್ಣ ಮನೇನ ನೋಡಿರಲ್ಲ ನೀವು, ಅದ್ ಮನೇನ. ಕರೆಂಟ್ ಹೋದವು ಅಂದ್ರೆ ಬದುಕಿಗೆ ಹೊರಗೆ ಹೊಡ್ಬಿಡ್ತಿದ್ದೆ ನಾನು. ಹೊರಗೆ ಹೊಡ್ ಬಂದು ಯಾವುದಾದ್ರೂ ಒಂದು ಹುಡುಗನ ಕರ್ಕೊಂಡು ಹೋಗಿ ಹಾದಿ ತಪ್ಪಿನ ನಾನು. ಅಂದರೆ ಹಿಂಗಾದ್ರೆ ಸುತ್ತಕ್ಕೈತಪ್ಪ, ದೂರಕ್ಕೈತಿ. ಅದಕ್ಕೆ ಶಾರ್ಟ್ಕಟ್ ರೂಟ್ನಲ್ಲಿ ಹೋಗ್ಬೇಕಾ. ಯಾವುದಾದ್ರು ಹುಡುಗರನ್ನ ಕರ್ಕೊಂಡು ಹೋಗಿ ನಾನು ದೀಪ ಹಚ್ತಿದ್ದೆ ಅಂಥವಳೆ. ಇವಾಗ ಆಗಲಿ ರಾತ್ರಿ ಅಂದ್ರೆ ಏನೂ ಹೆದರಿಕಿಲ್ಲ. ಮುಂದೆ ಹೋಗಿ ಫೋನ್ ಹಚ್ತೇನೆ, ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ. ಸದ್ಯಕ್ಕೆ ವಿಡಿಯೋ ಬಂದ್ ಮಾಡ್ತೀನಿ. ನಾನು ವಿಡಿಯೋ ಬಂದ್ ಮಾಡಿ ಹೋಗ್ತೇನೆ, ಯಾಕಂದ್ರೆ ಸುಮ್ಮನೆ ವಿಡಿಯೋ ಬೋರ್ ಅಂತ ಅನಿಸ್ತೈತೆ ನಿಮಗೂ, ಅದಕ್ಕೋಸ್ಕರ. ಅವರು ಊಟ ಮಾಡಕತ್ತಾರ, ಹಾಗಾಗಿ ನೀರು ನೋಡೋಕ್ಕಂತ ಬಂದೀನಿ ನೋಡ್ರಿ. ನಾನು ಅಲ್ಲಿ ಊಟ ಮಾಡೋದು ನಮ್ಮ ಮನೆಯವ್ರು ಇದ್ದರೆ ಅಷ್ಟು ಊಟ ವಿಡಿಯೋ ಮಾಡ್ತಿದ್ದೆ ನಾನು. ನಮ್ಮ ಮನೆಯವ್ರ ಫ್ರೆಂಡು ಅದಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲ್ಲ. ಸದ್ಯಕ್ಕೆ ಈ ದಂಡಿಗೆ ಬಂದಿನಿ, ಆ ದಂಡೆಯಿಂದ ನೀರು ಆದಾವ ಅಂತ ಅನಿಸ್ತೈತಿವ. ಕಾಣಿಸಂಗಿಲ್ಲ ಏನೋ ನಿಮ್ಗೆ ಬಹುಶಃ, ನನ್ನ ಕಾಲು ಬಿಟ್ಟರೆ ಬೇರೆ ಏನೂ ಕಾಣಿಸಂಗಿಲ್ಲ. ಇಲ್ಲ ಇನ್ನೊಂದು ಇಟ್ಟಿಟ್ಟದಾವ, 2 ಬಿಟ್ಟಾರ ನೋಡ್ರಿ. ನೀರು ಹಾಸೋದು ಒಂದು ಸಾಲು ಮುಟ್ಟೈತಿ, ಇದೊಂದು ಸಾಲು ಮುಟ್ಟಿಲ್ಲ. 3 ಸಾಲಿಗೆ ಬಿಟ್ಟಾರ, 4 ಸಾಲಿಗೆ ಬಿಟ್ಟಾರ. ಓಹೋ, ಲಾಸ್ಟ್ನೇದೊಂದು ಸಾಲ ಇದು ಬಂತಿಲ್ಲೇ ಮುಟ್ಟಕ್ಕ, ಇದು ಆದತಿ. ಈಗ ಕಾಣಿಸ್ತೈತಿ ನೋಡ್ರಿ, ಏನೋ ಅಲ್ಲಿ ಐತಿ. ಇದಕ್ಕೊಂದಿಟ್ಟು ನೀರು ಜಾಸ್ತಿ ಬಿಡ್ತೇನೆ ಹೋಗಿ. ಹಾಂ ಬೆಳೆದಂಗೆ ಐತಿ. ಇದನ್ನ ಎಕ್ಸ್ಟ್ರಾ ನೀವು ಮಾಡಿರ್ನಿ ಈಗ ಮೊದಲೈತದ. ಹೆಂಗ ಆಳ್ಗೊಳ ನೀರು ಹೆಂಗೆ ಹಾಸ್ತಿದ್ದೆ ಯಾರಿಗೆ ಗೊತ್ತಿದ್ರಾಗ. ಆತ ನಡೀತೇನೆ ನೋಡಂಕರ್ನ. ಹೋಗಿ ನೀರು ಹಾಕ. ನಿಮ್ಮ ಮಕ್ಕಳು ನಿದ್ದೆ ಹತ್ತಾಕೈತೆ ಅಂದ್ರೆ ಹೋಟೆಲ್ ಬಂದ್ ಮಾಡಿ ಮಕ್ಕಳು
ಇದು ಅಷ್ಟು ಅಂದ್ರೂ ಇನ್ನೂ ಒಂದು ತಾಸು ಆಕೈತಿ ನಮ್ಗೆ. ಮತ್ತು ಅಲ್ಲಿ ದಬ್ಬಿ ಹೋಗಿ ಊಟ ಕೊಟ್ಟು ನಾನು ಅಲ್ಲೇ ಸ್ವಲ್ಪ ರೈಸ್ ಉಳಿತ ರೈಸ್ ತಿಂದ ಬಂದೆ ನೋಡ್ರಿ. ಒಳ್ಳೆ ಅಂತಂದೆ ನಮ್ಮನೆಯವ್ರು ಮಾಡಂತಂದು ಅಲ್ಲಿ ಕಡ್ದಾಗ ಇಟ್ಟಿಲ್ಲ, ಎಲ್ಲ ಚೀಲಕ್ಕೆಲ್ಲ ಕಡಿಮೆ ಬಿಟ್ಟಾವ. ಹಾಗಲಕಾಯಿ ಮನೆಯವ್ರು ತಿನ್ಲಿಲ್ಲ, ಇನ್ನೊಬ್ರು ತಿನ್ಲಿಲ್ಲ. ಇನ್ನು ಚಪಾತಿ ಉಳಿದಿದ್ದು ಕರೆಕ್ಟಾಗಿ ಎಂಟ ಓದಿದ್ದೆ ನಾನು. ಕಡ್ಡೆ ನೋಡ್ರಿ ದೊಡ್ಡವ್ರು ಫುಲ್ ಕಡ್ಡೆನ ಕಡ್ಡ ಬಂದು ಕಾಲು ತಗೋಬೇಕಾದ್ರ ಐಸ್ ಮ್ಯಾಗ ಇಟ್ಟಂಗ ಅದು ಕಾಲು. ಯಾಕಂದ್ರೆ ಥಂಡಿಗೆ ನೀರೆಲ್ಲ ಭಾಳ ಕೋಲ್ಡ್ ಆಗ್ಬಿಟ್ಟಿರ್ತಾವ. ಎಂಟ ಚಪಾತಿ ಓದಿದ್ವಿ ನಾನು. 8 ಚಪಾತಿ ಒಳಗೆ ಇನ್ನು 2 ಚಪಾತಿ ಎಷ್ಟು ಬಂದ ಪಲ್ಯ ಓದಿತ್ತು ನೋಡ್ರಿ. ಇವತ್ತಿನ ಲಾಗ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೋಗೋ ಮುಂದೇನು ಹೆದರಿಕೆ ಅನಿಸ್ಲಿಲ್ಲ. ಹೊಳೆ ಬರ್ಬೇಕಾದ್ರೆ 11 ಗಂಟೆ ಆಯ್ತು. ಅವಾಗ ಹಿಂಗೆ ಗಿಡ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಬಂಡೆ ಎಲ್ಲ ಅದಾವಲ್ಲ, ಅಲ್ಲಿ ಅವು ಒಂಥರ ಕುಂತಂಗೆ ನಿಂತಂಗೆ ಹಿಂಗೆಲ್ಲ ಕಾಣಿಸ್ತಿದ್ದು, ಹೆದರಿಕೆ ಬರ್ತಿತ್ತು. ಬಟ್ ಏನೋ ಒಂದು ಧೈರ್ಯದ ಮ್ಯಾಗ ಮನೆಗೆ ಬಂದೆ. ಹೆಂಗೆ ಅನಿಸ್ತಂತ ಹೇಳ್ರಿ. ಯಾಕಂತಂದ್ರೆ ಕೆಲವರೆಲ್ಲ ದೆವ್ವ ಅದು ಇದು ಹಿಂಗೆಲ್ಲ ಹೇಳ್ತಿರ್ತಾರೆ. ಬಟ್ ನನಗೆ ಹೆಂಗೆ ಅಂತಂದ್ರೆ ನಾನು ದೇವ್ರನ್ನ ನಂಬ್ತೇನೆ. ಹಾಗಾಗಿ ದೆವ್ವ ಇಲ್ಲ ಅಂತಲ್ಲ, ದೆವ್ವ ಐತಂತನೂ ದೇವ್ರು ಅದಾನ ಅಂತಂದಿಂದ ದೆವ್ವನೂ ಐತಂತ ಅನ್ಕೋತೀನಿ. ಬಟ್ ನಾವು ಇಷ್ಟು ವರ್ಷ ಆತಲ್ಲ ಒಂದು ಸಲನೂ ನೋಡಿಲ್ಲ. ರಾತ್ರಿ ಎಲ್ಲ ನಾವು ಹೊಲ್ದಾಗ ಕೆಲಸ ಮಾಡೋಕೆ ಅದಕ್ಕೆ ಇದಕ್ಕೆ ಹಿಂಗೆಲ್ಲ ಹೇಳ್ತಿರ್ತೀವಿ. ಬಟ್ ಸಾರಿ ನಿದ್ದೆ ಬರಕತ್ತು. ಬಟ್ ಏನಪ್ಪ, ಯಾರಾದರೂ ದೆವ್ವನ ರಿಯಲಾಗಿ ನೋಡಿದವ್ರಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನಗೇನು ಹೆದರಿಕೆ ಅಂತ ಅನಿಸ್ಲಿಲ್ಲ. ಹೋದೆ ಬಂದೆ ಬುತ್ತಿ ಕೊಟ್ಟೆ. ಇನ್ನು ಮಲ್ಕೊಳ್ಳೋದೊಂದು ಬಾಕಿ ನೋಡ್ರಿ. ನಮ್ಮ ಮನೆಯವರು ನೀರು ಹಾಸಿ ಅವರು 12 ಗಂಟೆ 1 ಗಂಟೆ ಕತಿ ಬರ್ತಾರೆ. ಸುಮ್ಮನೆ ಪಾಪ ಆ ಟೈಮಲ್ಲಿ ಬಂದವರು ಊಟನೂ ಮಾಡೋಂಗಿಲ್ಲ, ಹಂಗೆ ಸ್ವಲ್ಪ ಹಾಲು ಕುಡಿತಾರೆ ಅಂಥೇಳಿ ಅನ್ನೋ ರೀಸನಿಂದಾಗೆ ನಾನು ಅವ್ರಿಗೆ ಬುತ್ತಿ ತೊಗೊಂಡು ಹೋದೆ. ಅವ್ರು ಬೈದರು, ಒಬ್ಬಾಕೆ ಬಂದೆ ಇಷ್ಟೊತ್ತಿನಾಗ ಅಂಥೇಳಿ. ಬಟ್ ಧೈರ್ಯ ಮಾಡಿ ಹೋದೆ.